ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈಗ ನರೇಂದ್ರ ಮೋದಿ ಎಲ್ಲವನ್ನು ಬಿಟ್ಟು ಮೆಕಾಲೆ ಆ ಶಿಕ್ಷಣ ನೀತಿಯ ವಿರುದ್ಧ ದಾಳಿ ಮಾಡೋಕೆ ಇಳಿದಿದ್ದಾರೆ. ಇದು ಬ್ರಾಹ್ಮಣರ ದಾಳಿ ಆರಂಭದಿಂದಲೂ ಸಹ. ಇದು ಮನುವಾದಿಗಳ ದಾಳಿ. ಇದು ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನ ಮಾಡಬೇಕು ಅನ್ನುವಂತಹ ಇರುವ ಕೊಳಕು ಮನಸ್ಸುಗಳು ಮೊದಲಿಂದ ಹೇಳ್ಕೊಂಡು ಬರ್ತಿರೋದು ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ಈ ದೇಶದ ಶಿಕ್ಷಣ ಪದ್ಧತಿ ಹಾಳಾಗೋಯ್ತು ಅಂತ. ಯಾಕೆ ಇವರಿಗೆ ಇಷ್ಟು ಉರಿ ಮೆಕಾಲೆ ಶಿಕ್ಷಣ ಪದ್ಧತಿಯ ಮೇಲೆ ಮತ್ತು ಮೆಕಾಲೆ ಮೇಲೆ? ಮೆಕಾಲೆ ವ್ಯಕ್ತಿ, ಆತ ತಂದಂತಹ ಸುಧಾರಣೆಗಳು ಶಿಕ್ಷಣ ವ್ಯವಸ್ಥೆಗೆ, ಭಾರತದ ಶಿಕ್ಷಣ ವ್ಯವಸ್ಥೆಗೆ. ಹಾಗಾಗಿ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನ. ಏನು ಆ ವ್ಯಕ್ತಿ ಯಾರು, ಯಾಕೆ ತಂದಿದ್ದು, ಏನ್ ತಂದ್ರು ಮತ್ತು ಯಾಕೆ ಇವರಿಗೆ ಉರಿ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. 1835 ಮೆಕಾಲೆ ಅನ್ನುವಂತಹ ವ್ಯಕ್ತಿ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ನೋಡಿ ಯಾವ ಕಾಲದಲ್ಲಿದ್ದಾರೆ ಮತ್ತು ಎಂತಹ ಕೆಟ್ಟ ಶಿಕ್ಷಣ ಪದ್ಧತಿಯನ್ನ ಹೊಂದಿದ್ದಾರೆ ಅಂತ ಭಯಭೀತರಾಗಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಾರೆ 1835. ಸೊ ಹಾಗಾದ್ರೆ ಅವಾಗ ಏನಿತ್ತು, ಯಾಕೆ ಮೆಕಾಲೆಗೆ ಅಷ್ಟು ಶಾಕ್ ಆಯ್ತು ಇಲ್ಲಿನ ಶಿಕ್ಷಣ ಪದ್ಧತಿಯನ್ನ ನೋಡಿ ಅಂತಂದ್ರೆ, ಆಗ ವಿದ್ಯಾವಂತರು ಈ ದೇಶದಲ್ಲಿ ಇದ್ದಿದ್ದು ಕೇವಲ 3.2% ಮಾತ್ರ. ಸೊ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ವಿದ್ಯೆ ಕಲಿಯೋದು ಯಾರಿಗೆ ಮಾತ್ರ ಅಲೋಡ್ ಇತ್ತು. ಕೇವಲ ಜುಟ್ಟು ಬಿಟ್ಟ ಬ್ರಾಹ್ಮಣರು, ಒಂದಷ್ಟು ಕ್ಷತ್ರಿಯರು, ವೈಶ್ಯರು, ಈ 3 ಸಮುದಾಯಗಳಿಗೆ ಮಾತ್ರನೇ ಓದುವಂತ ಅಧಿಕಾರ ಇತ್ತು. ಅದರಲ್ಲೂ ವಿಶೇಷವಾಗಿ ಈ 3 ಸಮುದಾಯಗಳಲ್ಲಿ 2 ಸಮುದಾಯಗಳಿತ್ತಲ್ಲ, ಈ ವೈಶ್ಯರು ಮತ್ತು ಕ್ಷತ್ರಿಯರು, ಅವರಿಗೂ ಸಹ ಲಿಮಿಟೆಡ್ ವಿದ್ಯಾಭ್ಯಾಸ ಅಷ್ಟೇ. ಅವರ ವೃತ್ತಿಗಳಿಗೆ ಕ್ಷತ್ರಿಯರು ಆಡಳಿತ ನಡೆಸೋದಕ್ಕೆ ಎಷ್ಟು ವಿದ್ಯಾಭ್ಯಾಸ ಬೇಕೋ ಅಷ್ಟೇ, ವೈಶ್ಯರು ತಮ್ಮ ವ್ಯಾಪಾರ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟೇ. ಅದನ್ನು ಬಿಟ್ಟು ಹೆಚ್ಚಿಗೆ ಕಲಿಯೋ ಹಾಗಿಲ್ಲ. ಹೆಚ್ಚಿಗೆ ಏನಿದ್ರು ಕೇವಲ ಬ್ರಾಹ್ಮಣರು ಮಾತ್ರ ಕಲಿಬೇಕು. ಇನ್ನು ಶೂದ್ರರು ಮತ್ತು ಅಸ್ಪೃಶ್ಯ ಸಮುದಾಯಗಳು ಅವು ವಿದ್ಯೆ ಕಲಿಯುವ ಹಾಗೇ ಇಲ್ಲ. ಗುರುಕುಲಕ್ಕೆ ಎಂಟ್ರಿ ಕೊಡೋ ಹಾಗಿಲ್ಲ. ಹಾಗೆ ಇದ್ದಿದ್ದು ಕೇವಲ ಗುರುಕುಲ ವ್ಯವಸ್ಥೆ ಮಾತ್ರ. ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ದಿದ್ದೇನು? ವಿದ್ಯೆಯ ಹೆಸರಿನಲ್ಲಿ ಬರೀ ಪುರಾಣಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಅದು ವೇದ, ಗಣಿತ, ಅದರ ಜೊತೆಗೆ ಒಂದಷ್ಟು ಯೋಗ, ಪೂಜೆ ಪುನಸ್ಕಾರ ಮಾಡೋದು ಇದೆ. ಮತ್ತೆ ಅದರಲ್ಲಿ ಸ್ಪಷ್ಟವಾಗಿ ಆ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಂತಹದ್ದು ಈ ಒಂದು ಹುಟ್ಟಿನ ಆಧಾರದ ಮೇಲೆ ಜಾತಿ ಇರುತ್ತೆ. ಆ ಜಾತಿಯಲ್ಲಿ ಬ್ರಾಹ್ಮಣರು ಎಲ್ಲರಿಗಿಂತ ಶ್ರೇಷ್ಠರು, ಮಿಕ್ಕವರೆಲ್ಲ ಅವ್ರಿಗಿಂತ ಕೆಳಗಡೆ. ಕ್ಷತ್ರಿಯರು ಆಡಳಿತ ನಡೆಸೋದಕ್ಕೆ ಅರ್ಹರು, ವೈಶ್ಯರು ವ್ಯಾಪಾರ ನಡೆಸೋದಕ್ಕೆ ಅರ್ಹರು, ಶೂದ್ರರು ಗುಲಾಮಗಿರಿಯಲ್ಲಿ ಬದುಕಿರಬೇಕು. ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರ ಆಸ್ತಿ ಹೊಂದೋ ಹಾಗಿಲ್ಲ, ಆಸ್ತಿ ಮಾಡ್ಕೊಳ್ಳೋ ಹಾಗಿಲ್ಲ. ಬ್ರಾಹ್ಮಣರು ಗುಲಾಮಗಿರಿ ಮಾಡೋದಕ್ಕೆ ಅವ್ರು ಹುಟ್ಟಿರೋದು. ಅವರು ಕೇವಲ ಕೂಲಿ ಮಾಡ್ಕೊಂಡು ಬದುಕಬೇಕು. ಮೇಲ್ಜಾತಿಯ ಅಂತ ಕರೆಸ್ಕೊಳ್ಳುವಂತಹವ್ರು ಕೊಡುವಂತಹ ಚಿಲ್ಲರೆ ಕಾಸಲ್ಲಿ ಬದುಕಬೇಕು. ಅದಕ್ಕಿಂತ ಜಾಸ್ತಿ ಆಸೆ ಪಡಬಾರ್ದು. ಸ್ಕೂಲ್ ಕಡೆ ಹೋಗೋ ಹಾಗಿಲ್ಲ, ಗುರುಕುಲದ ಕಡೆ ಹೋಗೋ ಹಾಗೆ ಇಲ್ಲ. ಅದನ್ನು ನೋಡಿನೇ ಮೆಕಾಲೆ ತಲೆ ಕೆಡಿಸ್ಕೊಂಡು ಒಂದು ಹೊಸ ಶಿಕ್ಷಣ ನೀತಿ, ಆಧುನಿಕ ಶಿಕ್ಷಣ ನೀತಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲರೂ ಸ್ಕೂಲ್ಗೆ ಬರ್ಬೋದು, ಎಲ್ಲರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಮೆಕಾಲೆ ಮಾಡಿದ್ದು ಸುಧಾರಣೆ. ಅದು ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದಲ್ಲಿ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಮಾಡಿದ್ರು. ಇವ್ರೇನು ಹೇಳ್ಕೊಡ್ತಿದ್ರು ಅಲ್ಲಿವರೆಗೆ? ಇವ್ರೇನು ಹೇಳ್ಕೊಡ್ತಿದ್ರೆ ಬೇರೆಯವ್ರಿಗಲ್ಲ, ಇವರೇ ಪಾಠ ಮಾಡ್ಕೊಳ್ತಿದ್ದ ಅಷ್ಟೇ. ಇವರ ಅಯೋಗ್ಯತನ ಅಷ್ಟೇ ಅಲ್ವಾ? ಶತಮಾನಗಳಿಂದ ನಮಗೆ ಮಾತ್ರ ಎಲ್ಲ, ಮಿಕ್ಕವರೆಲ್ಲ ನಮ್ಮ ಗುಲಾಮರು. ಬ್ರಾಹ್ಮಣರದ್ದು ಇದೇ ಗೋಳು. ಇವತ್ತಿಗೂ ಅವರ ಮನಸ್ಸಲ್ಲಿ, ಅವ್ರ ಕಿವಿಯಲ್ಲಿ, ಅವರ ಧ್ವನಿಯಲ್ಲಿ ಅದೇ ಇರೋದು. ನಾವು ಮಾತ್ರ ಶ್ರೇಷ್ಠರು, ಇವರೆಲ್ಲ ಗುಲಾಮರಾಗಿರ್ಬೇಕಾಗಿತ್ತು. ಈ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಬಂದು, ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಬಂದು ಎಲ್ರೂ ಈಕ್ವಲ್ ಅನ್ನೋ ಹಂಗಾಗೋಯ್ತು. ಎಷ್ಟು ಅನೀತಿ ಇದು ಅನ್ನೋದು ಅವರ ಮನಸ್ಥಿತಿ, ಬ್ರಾಹ್ಮಣರ ಮನಸ್ಥಿತಿ. ಆಗ ಇದ್ದಿದ್ದೇನೋ ಸಂಸ್ಕೃತ ಕಲಿಯೋದು, ವಿದ್ಯಾವಂತರು ಅಂದ್ರೆ ಸಂಸ್ಕೃತ ಕಲಿಯೋದು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಆದ್ರೆ ಮೆಕಾಲೆ ಹೈಯರ್ ಎಜುಕೇಶನ್ ಇಂಗ್ಲಿಷ್ ಕಂಪಲ್ಸರಿ ಮಾಡಿದ್ರು. ಇಂಗ್ಲಿಷ್ ಮೀಡಿಯಂ ಅಲ್ಲೇ ಎಜುಕೇಶನ್ ಆಗಬೇಕು ಅಂತ. ಮತ್ತೆ ವಿಜ್ಞಾನವನ್ನ ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ತತ್ವಜ್ಞಾನವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಮೂಲಕ ಎಲ್ಲರಿಗೂ ಎಜುಕೇಶನ್ ಕೊಟ್ರು, ಎಲ್ಲರೂ ವಿದ್ಯಾವಂತರಾಗೋದಕ್ಕೆ ಅವಕಾಶ ಕೊಟ್ರು. ಆದ್ರೆ ಈ ಬ್ರಾಹ್ಮಣರು ಮತ್ತೆ ಇನ್ನೊಂದಷ್ಟು ಬ್ರಾಹ್ಮಣರ ನಂತರ ಇದ್ದಂತಹ 2 ಸಮುದಾಯಗಳು ಬಿಡ್ಲಿಲ್ಲ.
ನಿಧಾನಕ್ಕೆ ಮಾಡ್ಕೊಂಡು ಬರ್ಬೇಕಾಯ್ತದು, ನಿಧಾನಕ್ಕೆ. ಅಂಬೇಡ್ಕರ್ ಸ್ಕೂಲ್ಗೆ ಹೋಗೋವಾಗ್ಲೇ ಅಂಬೇಡ್ಕರ್ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಮಾಡಂಗಿರ್ಲಿಲ್ಲ. ಕ್ಲಾಸ್ ರೂಮ್ ಹೊರಗಡೆ ಕೂತ್ಕೊಂಡು ಪಾಠ ಕೇಳಬೇಕಾಗಿತ್ತು. ಕ್ಲಾಸ್ ರೂಮ್ ಹೊರಗಡೆ ಕೂತ್ಕೊಂಡು ಪಾಠ ಕೇಳಬೇಕಾಗಿತ್ತು. ಸೊ ಆ ಎಜುಕೇಶನ್ ಸಿಸ್ಟಮ್ನ ಬ್ರೇಕ್ ಮಾಡಿ, ಆ ಅನೀತಿಯನ್ನ ಬ್ರೇಕ್ ಮಾಡಿ, ಆ ಒಂದು ಅಸಮಾನತೆಯನ್ನ ಬ್ರೇಕ್ ಮಾಡಿ, ಎಲ್ಲವೂ ಬ್ರಾಹ್ಮಣರೇ ಬಿಟ್ಟಿಯಾಗಿ ಅನುಭವಿಸ್ಬೇಕು ಅನ್ನೋದನ್ನ ಬ್ರೇಕ್ ಮಾಡಿ, ಎಲ್ಲರಿಗೂ ಅವಕಾಶ ದೊರಕಿಸಿಕೊಟ್ಟಂತಹ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಅದರ ಮೇಲೆ ಇವರಿಗೆ ಉರಿ ಬಂದೇ ಬರುತ್ತೆ. RSSಗೂ ಉರಿ ಬರುತ್ತೆ, ನರೇಂದ್ರ ಮೋದಿಗೂ ಉರಿ ಬರುತ್ತೆ, ಬಿಜೆಪಿ ಅವ್ರಿಗೂ ಉರಿ ಬರುತ್ತೆ, ಸಂಘ ಪರಿವಾರಕ್ಕೂ ಉರಿ ಬರುತ್ತೆ. ಅವರು ಯಾವುದೇ ಜಾತಿಯವರಾದ್ರೂ ಸಹ. ನರೇಂದ್ರ ಮೋದಿ ಹಿಂದುಳಿದ ವರ್ಗದಿಂದ ಬರ್ತಾರೆ, ಆದ್ರೂ ಮೆಕಾಲೆ ಎಜುಕೇಶನ್ ಸಿಸ್ಟಮ್ನ ವಿರೋಧಿಸ್ತಾರೆ. ಯಾಕೆಂದ್ರೆ ನರೇಂದ್ರ ಮೋದಿ ಸಮುದಾಯಕ್ಕೆ ಆ ಕಾಲದಲ್ಲಿ ಗುರುಕುಲದ ಕಡೆ ತಲೆ ಹಾಕಿ ಮಲಗೋ ಹಾಗಿರ್ಲಿಲ್ಲ. ಅವರು ವಿದ್ಯೆ ಕಲಿಯೋ ಹಾಗಿರ್ಲಿಲ್ಲ. ವಿದ್ಯೆ ಕಲಿತ್ರೆ ಕಿವಿಯಲ್ಲಿ ಶೀಸ ಅವರು ನಾಲ್ಗೆ ಕುಯ್ದು ಬಿಸಾಕೋರು. ಆದ್ರೆ ಅದನ್ನೇ ಇವತ್ತು ಗುರುಕುಲನೇ ಶ್ರೇಷ್ಠ ಅನ್ನೋದು. ಯಾಕೆಂದ್ರೆ ಇವರೆಲ್ಲ ಗುಲಾಮರು, ಇವರು ಬ್ರಾಹ್ಮಣರ ಗುಲಾಮರಾಗ್ಬಿಡ್ಬೇಕು. ಆ ಮೂಲಕ ಈ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು. ಹಿಂದೂ ರಾಷ್ಟ್ರ ಮಾಡಿ ಮತ್ತೆ ಶೂದ್ರರಿಗೆ, ಈ ಏನು ದಲಿತರಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ ವಿದ್ಯೆಯನ್ನ ನಿರಾಕರಿಸಿ ಅವರನ್ನ ಗುಲಾಮಗಿರಿಗೆ ತಳ್ಳಿಬಿಡ್ಬೇಕು. ಅಸ್ಪೃಶ್ಯತೆಯನ್ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು. ಆಗ್ಲೇ ಇವ್ರಿಗೆ ಸಮಾಧಾನ, ಆಗ್ಲೇ ಇವ್ರಿಗೆ ಸಮಾಧಾನ. ಅದಕ್ಕೆ ಮೆಕಾಲೆಯನ್ನ ಕಂಡ್ರೆ ಇವರಿಗೆ ಉರಿ, ಎಲ್ಲಿಲ್ಲದ ಉರಿ. ದೇಶದ ಪ್ರಧಾನಿ ಅನ್ನೋದನ್ನು ಮರೆತು 24 ಗಂಟೆ ದೇವಸ್ಥಾನಗಳಿಗೆ ಹೋಗಿ ಬ್ರಾಹ್ಮಣರ ಕಾಲಿಗೆ ಬೀಳೋದು, ಬ್ರಾಹ್ಮಣರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಳ್ಳೋದು, ಬ್ರಾಹ್ಮಣರ ಮುಂದೆ ಹೋಗಿ ಹಲ್ಲು ಗಿಂಚ್ಕೊಂಡು ಕೂತ್ಕೊಳ್ಳೋದು, ಇದೇ ಕೆಲಸನ. ಇದಕ್ಕೆ ಅವಕಾಶ ಇಲ್ಲ ಅನ್ನುವ ರೀತಿಯಲ್ಲಿ ನಮಗೆಲ್ಲ ಜ್ಞಾನ ಕೊಟ್ಟಿದ್ದು, ನಮಗೆಲ್ಲ ನಾವು ವಿದ್ಯಾಭ್ಯಾಸ ಕಲಿಯೋದಕ್ಕೆ, ಶೂದ್ರರು ವಿದ್ಯಾಭ್ಯಾಸ ಕಲಿಯೋದಕ್ಕೆ, ದಲಿತರ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಹಾಗಾಗಿ ಅದನ್ನು ಕಂಡ್ರೆ ಉರಿ, ಅದನ್ನ ವಿರೋಧಿಸ್ಬೇಕು, ಕಿತ್ತು ಬಿಸಾಕ್ಬೇಕು ಅನ್ನೋದು. ಅವರ ಸಮುದಾಯಗಳನ್ನು ಅವರೇ ವಿದ್ಯಾಭ್ಯಾಸದಿಂದ ದೂರ ತಳ್ಳಬೇಕು ಅನ್ನೋದು, ಎಲ್ರೂ ಬ್ರಾಹ್ಮಣರು ಗುಲಾಮರಾಗಬೇಕು ಅನ್ನೋದು. ಅದೇ ಮೆಕಾಲೆ ಸಿಸ್ಟಮ್ ವಿರೋಧಿಗಳ ಮನಸ್ಥಿತಿ. ಆ ಮನಸ್ಥಿತಿಯಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿನೂ ನಿಂತ್ಕೊಂಡು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಬಂದು ಎಲ್ಲ ಹಾಳಾಗೋಯ್ತಂತೆ. ಎಲ್ರಿಗೂ ವಿದ್ಯೆ ಕೊಟ್ಟಿದ್ದು ದೇಶ ಹಾಳಾಗೋ ಕೆಲಸ, ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಕಲಿಸಿದ್ದು ದೇಶ ಹಾಳಾಗೋ ಕೆಲಸ, ಅಂತಾರಾಷ್ಟ್ರೀಯ ಮಟ್ಟದ ತತ್ವಜ್ಞಾನವನ್ನ ಕಲಿಸಿದ್ದು ದೇಶ ಹಾಳಾಗೋ ಕೆಲಸ. ಯಾಕೆಂದ್ರೆ ಆ ಮೂಲಕ ತಾನೇ ಅಂಬೇಡ್ಕರ್ ವಿದ್ಯಾಭ್ಯಾಸ ಕಲ್ತಿದ್ದು, ಆ ಮೂಲಕ ತಾನೇ ಅಂಬೇಡ್ಕರ್ ಆ ವಿದ್ಯಾಭ್ಯಾಸವನ್ನು ಬಳಸ್ಕೊಂಡು, ತಮ್ಮ ಜ್ಞಾನವನ್ನು ಬಳಸ್ಕೊಂಡು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು. ಆ ಮೆಕಾಲೆ ಸಿಸ್ಟಮ್ ಇಲ್ಲದೆ ಹೋಗಿದ್ರೆ ಯಾವನಾದ್ರೂ ಬ್ರಾಹ್ಮಣನೇ ಮನುಸ್ಮೃತಿನೇ ಈ ದೇಶಕ್ಕೆ ಸಂವಿಧಾನ ಅಂದ್ಬಿಡ್ತಿದ್ದ. ಎಲ್ರೂ ಬಾಯಿ ಮುಚ್ಕೊಂಡು ದಲಿತರು, ಅಸ್ಪೃಶ್ಯರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿ ಬಿದ್ದಿರ್ತಿದ್ರು ನಾಯಿಗಳ ಹಾಗೆ. ಯಾರಿಗೂ ಯಾವ ವಿದ್ಯಾಭ್ಯಾಸನೂ ಸಿಗ್ತಿರ್ಲಿಲ್ಲ, ಯಾರಿಗೂ ಯಾವ ಅಧಿಕಾರನೂ ಸಿಗ್ತಿರ್ಲಿಲ್ಲ, ಯಾವ ವಿದ್ಯೆನೂ ಸಿಗ್ತಿರ್ಲಿಲ್ಲ, ಬುದ್ಧಿ ಸಿಗ್ತಿರ್ಲಿಲ್ಲ, ಜ್ಞಾನ ಬರ್ತಿರ್ಲಿಲ್ಲ, ಏನು ಬರ್ತಿರ್ಲಿಲ್ಲ. ಆರಾಮಾಗಿ ಬ್ರಾಹ್ಮಣರು ಕೂತಲ್ಲೇ ತುಪ್ಪ ತಿನ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ಅದನ್ನೆಲ್ಲ ಹಾಳು ಮಾಡಿದ್ದು ಮೆಕಾಲೆ ಎಜುಕೇಶನ್ ಸಿಸ್ಟಮ್, ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಹಾಗಾಗಿ ನರೇಂದ್ರ ಮೋದಿ, RSS, ಸಂಘ ಪರಿವಾರ, ಬಿಜೆಪಿ, ಬ್ರಾಹ್ಮಣರ ಗುಲಾಮಗಿರಿ ಒಪ್ಕೊಂಡಿರುವ ಪ್ರತಿಯೊಬ್ಬರಿಗೂ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಸಿಟ್ಟು. ಅದನ್ನ ಮೋದಿ ಬಾಯಲ್ಲಿ ಹೇಳಿಸಿದ್ದಾರೆ. ಮೋದಿ ಹೇಳಲಿಲ್ಲ ಅಂದ್ರೆ ಮರುಕ್ಷಣನೇ RSS ಅವರು ಕಿತ್ತು ಬಿಸಾಕ್ತಾರೆ, ಮೋದಿನ ಪಕ್ಕಕ್ಕೆ ಕಿತ್ತು ಬಿಸಾಕ್ತಾರೆ. ಯು ಆರ್ ಅನ್ಫಿಟ್ ಟು ಬಿ ಅವರ್ ಲೀಡರ್ ಅಂತ. ಆ ಭಯಕ್ಕೆ ನರೇಂದ್ರ ಮೋದಿ ಆ ಬ್ರಾಹ್ಮಣರು ಬರ್ಕೊಟ್ಟಿದ್ದನ್ನೆಲ್ಲ ಹೇಳ್ಕೊಂಡು ಓಡೋದು. ಈ ದೇವಸ್ಥಾನಕ್ಕೆ ಹೋಗು, ಈ ವೇಷ ಹಾಕೋ, ಹಿಂಗ್ ಕೂತ್ಕೋ, ಹಿಂಗ್ ಹೇಳು, ಇದನ್ನೇ ಮಾಡ್ಬೇಕು, ಓಕೆ ಬಾಸ್ ಅಂತ ನರೇಂದ್ರ ಮೋದಿ ಓಡ್ ಹೋಗಿ ಅದೆಲ್ಲ ಮಾಡೋದು. ಇಲ್ಲ ಅಂದ್ರೆ ಕಿಕ್ಔಟ್, PM ಸ್ಥಾನದಿಂದ ಎತ್ತು ಬಿಸಾಕ್ತಾರೆ. ಆ ಭಯ, ಸ್ಥಾನ ಉಳಿಸ್ಕೊಳ್ಬೇಕಲ್ಲ, ಆ ಭಯಕ್ಕೆ ಇದೆಲ್ಲ ಮಾಡ್ಕೊಂಡು ಹೋಗೋದು. ದೇಶ ಹಾಳಾಗೋಗ್ಲಿ, ಸಮುದಾಯ ಹಾಳಾಗೋಗ್ಲಿ, ಜನ ಹಾಳಾಗೋಗ್ಲಿ, ನನಗೆ ಸೀಟ್ ಬೇಕು, ನನಗೆ ಅಧಿಕಾರ ಬೇಕು, ಅಷ್ಟೇ ನರೇಂದ್ರ ಮೋದಿ ಬದುಕು, ಅಷ್ಟೇ ಇನ್ನೇನಿಲ್ಲ. ಸೊ ಆ ಕಾರಣಕ್ಕೇನೆ ಅವರು ಈಗ ಈ ಒಂದು ಮೆಕಾಲೆ ಸಿಸ್ಟಮ್ ವಿರುದ್ಧ ನರೇಂದ್ರ ಮೋದಿ ಡೈಲಾಗ್ಗಳು ಹೊಡೆದಿರೋದು. ಡೈಲಾಗ್ ಅದು, ಯಾಕಂದ್ರೆ ಬರ್ಕೊಟ್ಟಿ ಮಾತಾಡೋದು ಬೇರೆ, ಮಾತಾಡೋದು ನಮ್ಮ ಅಂತರಂಗದಿಂದ ಮಾತಾಡ್ತೀವಿ. ಅದು ಏನು ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಿ ಮಾತಾಡ್ತೀವಿ. ಇದು ಕಂಡವ್ರು ಬರ್ಕೊಟ್ಟಿದ್ದು, ಬ್ರಾಹ್ಮಣರು ಬರ್ಕೊಟ್ಟಿದ್ದು ಓದೋದಲ್ವಾ, ಅದನ್ನ ಡೈಲಾಗ್ ಅಂತಾನೆ ಕರಿಬೇಕಾಗುತ್ತೆ. ನಟನೆ ಇಲ್ಲ ಅಷ್ಟೇ, ಯಾರೋ ಬರ್ಕೊಟ್ಟಿದ್ದನೋ ಒಬ್ಬ ನಟ ಬಂದು ಡೈಲಾಗ್ ಹೊಡಿತಾನಲ್ಲ, ಆ ರೀತಿನೇ ಡೈಲಾಗು. ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಸರಿ ಹೀಗೆ, ಅದ್ರ ತಲೆ ಬುಡ ಗೊತ್ತಿಲ್ಲ, ಮೆಕಾಲೆ ಸ್ಪೆಲ್ಲಿಂಗ್ ಗೊತ್ತಿರಲ್ಲ ನರೇಂದ್ರ ಮೋದಿಗೆ. ಆದ್ರೂ ಜನರನ್ನ ಮಂಗ ಮಾಡೋದಕ್ಕೆ, ಬ್ರಾಹ್ಮಣರನ್ನ ಮೆಚ್ಚಿಸೋದಕ್ಕೆ, ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಈ ಡೈಲಾಗ್ಗಳು. ನಾಚಿಕೆಗೇಡು, ಕಟ್ಟರ್ ನಾಚಿಕೆಗೇಡು.
ಸೊ ಇದಿಷ್ಟೇನೆ, ಇನ್ನೇನಿಲ್ಲ ವಿಶೇಷ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.